ಎಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಇದು ನನ್ನ ಫಸ್ಟ್ ವಿಡಿಯೋ. ಇವತ್ತು ನಾನು ತೋರ್ಸಕ್ಕೆ ಹೋಗ್ತಾರೆ ಗಾಡಿ RX 100 ಪೂಜೆ ಮಾಡಿ ನಿಲ್ಸವ್ರೆ. ಗಾಡಿ ನಂದಲ್ಲ, ನನ್ನ ಕಸಿನ್ದು. ಸ್ಟಾರ್ಟ್ ಆಗುತ್ತಾ ನೋಡೋಣ ಬನ್ನಿ. ಜಪಾನ್ ಗಾಡಿ ಇದು 84 ಅನ್ಸುತ್ತೆ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಯಾವ ಇಯರು ಅಂತ. ಜಾಸ್ತಿ ಯೂಸ್ ಮಾಡಲ್ಲ ಗಾಡಿನ ಇವರು. ಟ್ಯಾಂಕ್ ಫುಲ್ಲು ಡ್ರೈ ಆಗಿತ್ತು, ಪೆಟ್ರೋಲ್ ತೊಗೊಂಡೋಗಿ ಹಾಕೋಣ ಸ್ಟಾರ್ಟ್ ಆಗುತ್ತೆ ಅನ್ನೋದು ಹೋಪು. ಅವರಂತೂ ಇಲ್ಲಿಲ್ಲ, ಬೇರೆ ಕಡೆ ಇರೋದು. ಅದಕ್ಕೆ ಸ್ಟಾರ್ಟ್ ಮಾಡಿ ನೋಡು ಏನು ಅಂತ ಹೇಳಿದ್ರು. ನೋಡೋಣ, ಸ್ಟಾರ್ಟ್ ಆದರೆ ದೇವ್ರಿಚ್ಛೆ. ಹಾಂ, ತುಂಬ ದಿನ ಆಯ್ತಲ್ಲ ಓಪನ್ ಮಾಡಿ, ಸ್ವಲ್ಪ ಅಷ್ಟೊಂದು ಈಸಿಯಾಗಿ ಬರ್ತಾಯಿಲ್ಲ. ಟ್ಯಾಂಕ್ ಫುಲ್ ಡ್ರೈ ಆಗೈತೆ. ನಮ್ಮ ಅಕ್ಕನ ಪಾಪುಗೇನು ಎಕ್ಸೈಟ್ಮೆಂಟು, ಏನೋ ಮಾಡ್ತಾ ಇದ್ದಾನೆ ಅಂತ. RX ಸ್ಪೆಸಿಫಿಕೇಶನ್ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕಂದರೆ ಎಲ್ಲರಿಗೂ ಗೊತ್ತು. ನನಗೆ ಯಾಕೋ ಗಾಡಿ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಜಾಗ ಸ್ವಲ್ಪ ಚಿಕ್ಕದು, ಅಷ್ಟೊಂದು ಸ್ಪೇಷಿಯಸ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಯ್ತಿದ್ರು, ಅದೇ ಖುಷಿ ವಿಚಾರ. ಇವರು ರೀಸ್ಟೋರ್ ಮಾಡ್ಸಕ್ಕೆ ನೋಡಿದ್ರು, ಆದರೆ ಇಂಜಿನ್ ಪಾರ್ಟ್ಸ್ ಎಲ್ಲ ಸಿಗೋದು ಭಾರಿ ಕಷ್ಟ ಅಂದ್ಬಿಟ್ಟು ಇವಾಗ ಸುಮ್ಮನಾಗವ್ರೆ. ಜಸ್ಟ್ ಪೇಂಟ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡವ್ರೆ. ಇಂಜಿನ್ ಫುಲ್ಲು ರೀಸ್ಟೋರ್ ಮಾಡಿಸ್ಬೇಕು ಅಂತ ಹುಡುಕ್ತಾ ಇದ್ರು, ಆದರೆ ಇವಾಗೆಲ್ಲ ಒರಿಜಿನಲ್ ಬೋರೆಲ್ಲ ಸಿಗಬೇಕಂದ್ರೆ ಭಾರಿ ಕಷ್ಟ ಇದೆ. ಬೋರ್ ನಾಮ ಹಾಕ್ಬಿಟ್ಟು 30-40 ಸಾವಿರಕ್ಕೆ ಇಟ್ಕೊಂಡು ತಲೆ ಬೋಳಿಸ್ತಾರೆ. ನಮ್ಮ ಅಕ್ಕನ ಮಗಳು ಫುಲ್ ಕ್ಯೂರಿಯಸ್ ಆಗಿದ್ಲು. ಅವಳಿಗೊಂಥರ ಈ ಸೌಂಡ್ ಅಂದರೆ ಭಯ ಆಗುತ್ತೆ, RX ಸೌಂಡು. ಇಂಜಿನಲ್ಲಿ ಏನೋ ಒಂಥರ ಸೌಂಡ್ ಬರ್ತೈತೆ ಗುರು, ಏನು ಅಂತ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಒಂದು ಬೀಟ್ಸ್ ತಗೊಂಡೋಗ್ಬಿಟ್ಟು ನೋಡಬೇಕು ಓಡುತ್ತಾ ಏನು ಅಂತ. ಸಿ ಜನ ಹೇಳ್ತಾರೆ ಹಳೆ ಗಾಡಿ ಎಲ್ಲ ಯಾರು ತಗೋತಾರೆ ಬಿಡು, ಹೊಸ ಗಾಡಿ ಒಳ್ಳೆ ಮಸ್ತಾಗಿರುತ್ತೆ ಅಂತ. ಹಳೆ ಗಾಡಿ ಆದರೂ ಏನು ರಾಕೆಟ್ ನುಗ್ಗೋ ಥರ ನುಗ್ಗುತ್ತೆ ಗುರು, ಸಾಕಾಗಿದೆ ಟಾರ್ಕ್. ನನ್ನ ಹತ್ರನೂ ಒಂದು ಗಾಡಿ ಇದೆ, ಆದರೆ ಅದು ಚಿಕ್ಕ ಗಾಡಿ. RX ಒಂಥರ ಲೆಜೆಂಡು, ಅದಕ್ಕೆ RX ವಿಡಿಯೋ ಮಾಡಿದೆ. ನನಗೂ ಚಿಕ್ಕ ವಯಸ್ಸಿಂದ RX ಅಂದರೆ ಕ್ರೇಜು. ಇವಾಗ ಹೇಳೋ ಪ್ರೈಸ್ ನೋಡಿದ್ರೆ ಭಯನೇ ಆಗುತ್ತೆ ಗುರು. ನೋಡೋಣ, ಎಲ್ಲ ದೇವ್ರಿಚ್ಛೆ ಏನಾಗುತ್ತೆ. ಸೊ ಇಲ್ಲಿಗೆ ಮುಗಿಯುತ್ತೆ ನನ್ನ ವಿಡಿಯೋ. ಕರ್ನಾಟಕದ ಜನರಿಗೆ ಧನ್ಯವಾದಗಳು. ಐ ನೋ ಐ ಆಮ್ ಇಂಟೆಲಿಜೆಂಟ್ ಬಿಕಾಸ್ ಐ ನೋ ಸಮಥಿಂಗ್. ಅಂದ್ರೆ ನನಗೆ ಗೊತ್ತು ನಾನು ಬುದ್ಧಿವಂತ, ಯಾಕಂದ್ರೆ ನನಗೆ ಗೊತ್ತು ನನಗೇನು ಗೊತ್ತಿಲ್ಲ.